ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮನೆ ಅಡುಗೆಯಲ್ಲಿ ಮನೆಯಲ್ಲೇ ಕುಲ್ಫಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಾಲು ಹೋಳು ತೆಂಗಿನಕಾಯಿನ ತಗೊಂಡು ನೀರನ್ನು ಸೇರಿಸಿ ರುಬ್ಬಿ ಕಾಯಿ ಹಾಲನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ ಏಲಕ್ಕಿ, ಬಾಳೆಹಣ್ಣು, ಖರ್ಜೂರ, ಬಾದಾಮಿ, ಗೋಡಂಬಿ, ರುಬ್ಕೊಂಡಿರುವಂಥ ಕಾಯಿ ಹಾಲು, ಹಾಗೆಯೇ 2 ಸ್ಪೂನ್ ಬೆಲ್ಲ, 1/4 ಸ್ಪೂನು ಕೋಕೋ ಪೌಡರ್ ಸೇರಿಸಿ ರುಬ್ಬಿ ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನು ಕಾಯಿ ತುರಿನೂ ತಗೊಳ್ತಾ ಇದ್ದೀನಿ, ಗಟ್ಟಿಯಾಗಿ ಬರುತ್ತೆ ಅಂತೇಳಿ, ಟೇಸ್ಟಿಯಾಗಿರುತ್ತೆ ಅಂತೇಳಿ. ರುಬ್ಬಿರೋದನ್ನು ಉಳಿದಿರೋ ಕಾಯಿ ಹಾಲಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಕಂಟೈನರ್ಗೆ ಸ್ವಲ್ಪ ಜೇನುತುಪ್ಪನೂ ಸೇರಿಸಿ ಮಿಕ್ಸ್ ಮಾಡಿ 2 ಅವರ್ಸು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. 2 ಅವರ್ಸ್ ಆಗಿದೆ, ಹೇಗೆ ಬಂದಿದೆ ನೋಡಿ. ಹಾಗೆಯೇ ನಾನು ಒಂದು ಕುಲ್ಫಿ ಮೌಲ್ಡ್ಗೂ ಅದೇ ಥರ ಟ್ರೈ ಮಾಡಿ ತೊಗೊಂಡಿದ್ದೀನಿ. ಕುಲ್ಫಿನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿದೆ. ಹೆಲ್ತಿಯಾಗಿ ಈ ಬೇಸಿಗೆಗೆ ತಂಪಾಗಿ ಮನೆಯಲ್ಲೇ ಮಾಡಿಕೊಂಡು ನೀವೂ ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.